ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಮ್ಸ್ ಕಲಬುರಗಿಯ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ CR ಅವರನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕದ ಸಿಂಡಿಕೇಟ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಕರ್ನಾಟಕ ಸರ್ಕಾರವು ಕಲಬುರಗಿಯ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ CR ಅವರನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕದ ಕಾಯ್ದೆ 1994ರ ಸೆಕ್ಷನ್ 24(1)(x) ಮತ್ತು ತಿದ್ದುಪಡಿ ಕಾಯ್ದೆ 2013ರ ಅಡಿಯಲ್ಲಿ ಸಿಂಡಿಕೇಟ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. ಇವರ ಅಧಿಕಾರ ಅವಧಿಯು 2/12/2025ರಿಂದ ಜಾರಿಗೆ ಬರುವಂತೆ 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಯಾವುದು ಮೊದಲೋ ಅಲ್ಲಿಯವರೆಗೆ ಇರುತ್ತದೆ ಎಂದು ದಿನಾಂಕ 9 ಡಿಸೆಂಬರ್ 2025ರಂದು ಅರ್ಜುನ್ ಶೆಟ್ಟಿಹಳ್ಳಿ ಒಡೆಯರ್ ಅವರು ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. KKRTC ನಿಗಮದ ಗುಂಪು ವಿಮಾ ಯೋಜನೆಯ ಅಡಿ ಸದಸ್ಯರಾಗಿ ನಿಧನರಾದ ನೌಕರರ ನಾಮನಿರ್ದೇಶಿತರಿಗೆ ಪರಿಹಾರ ಮೊತ್ತದ ಚೆಕ್ಗಳನ್ನು ವಿತರಿಸುವ ಕಾರ್ಯಕ್ರಮ ಇಂದು ಜರುಗಿತು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿಯ ವತಿಯಿಂದ ನಿಗಮದ ಆಂತರಿಕ ಗುಂಪು ವಿಮಾ ಯೋಜನೆಯ ಅಡಿ ಸದಸ್ಯರಾಗಿ ನಿಧನರಾದ ನೌಕರರ ನಾಮನಿರ್ದೇಶಿತರಿಗೆ ಪರಿಹಾರ ಮೊತ್ತ ಚೆಕ್ ವಿತರಣೆ ಹಾಗೂ ಅನುಕಂಪದ ಆಧಾರದ ಮೇಲೆ ನೇಮಕಗೊಂಡ ಪೇದೆ ಹುದ್ದೆಯ ನೇಮಕಾತಿ ಆದೇಶ ವಿತರಣೆ ಕಾರ್ಯಕ್ರಮವು ದಿನಾಂಕ 11 ಡಿಸೆಂಬರ್ 2025ರಂದು ಮಧ್ಯಾಹ್ನ 3 ಗಂಟೆಗೆ ಜರುಗಿತು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಅನಾರೋಗ್ಯದಿಂದ ಹಾಗೂ ಆಕಸ್ಮಿಕವಾಗಿ ಮತ್ತು ಅಪಘಾತಗಳಿಂದ ನಿಧನ ಹೊಂದಿದ್ದಲ್ಲಿ ಅವರ ಕುಟುಂಬದ ಹಿತವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಮತ್ತು ನೌಕರರ ಅವಲಂಬಿತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸದುದ್ದೇಶದಿಂದ ಆಂತರಿಕ ಗುಂಪು ವಿಮಾ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಒಟ್ಟು 22 ಪ್ರಕರಣಗಳಲ್ಲಿ ತಲಾ 10 ಲಕ್ಷ ರೂಪಾಯಿಗಳಂತೆ ಒಟ್ಟು 2.20 ಕೋಟಿ ಮೊತ್ತದ ಪರಿಹಾರ ಮೊತ್ತದ ಚೆಕ್ಗಳನ್ನು ವಿತರಿಸಲಾಯಿತು. ಹಾದಿಮನಿ ಸಂಗಪ್ಪ ತಂದೆ ಮಲ್ಲಪ್ಪ ಅವರ ಪತ್ನಿ ರೇಖಾ ಹಾದಿಮನಿ ಬಳ್ಳಾರಿ ವಿಭಾಗ, ದುರ್ಗಾ ಸಿಂಗ್ ತಂದೆ ಹೀರಾ ಸಿಂಗ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಾಯಿ ಬಳ್ಳಾರಿ ವಿಭಾಗ, ಉಮೇಶ್ ತಂದೆ ಮರಿಯಪ್ಪ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಪ್ಪಳ ವಿಭಾಗ, ಮಹದೇವಪ್ಪ ತಂದೆ ವಿಶ್ವನಾಥ್ ಅವರ ತಾಯಿ ಪಾರ್ವತಿ ಮತ್ತು ಪತ್ನಿ ವೀಣಾಶ್ರೀ ಕೊಪ್ಪಳ ವಿಭಾಗ, ಶಿವಶಂಕರ್ ತಂದೆ ಕಾಶಿನಾಥ್ ಅವರ ಪತ್ನಿ ಅರ್ಚನಾ ಕಲಬುರಗಿ ವಿಭಾಗ 2, ಹನುಮಂತ ತಂದೆ ಶರಣಪ್ಪ ಅವರ ಪತ್ನಿ ಶರಣಮ್ಮ ಕಲಬುರಗಿ ವಿಭಾಗ 2, ಶಿವಕುಮಾರ್ ತಂದೆ ಪೊನ್ನುಸ್ವಾಮಿ ಅವರ ತಾಯಿ ಪದ್ಮಾವತಿ CK ಹೊಸಪೇಟ ವಿಭಾಗ, ಬಸವರಾಜ್ ಗೌಡ ತಂದೆ ಶಿವಗುಂಡಪ್ಪ ಅವರ ಪತ್ನಿ ರಾಜೇಶ್ವರಿ ಇವರಿಗೆ 70%, ಪ್ರಿಯಾಂಕಾ ಅವರಿಗೆ 10, ಶ್ರೀರತ್ನ ಅವರಿಗೆ 10, ಶ್ರೀನಿಧಿ ಅವರಿಗೆ 10%, ವಿಜಯಪುರ ವಿಭಾಗ, ಬಸವರಾಜ್ ತಂದೆ ರಾಮಣ್ಣ ಅವರ ಪತ್ನಿ ನಿರ್ಮಲಾ ವಿಜಯಪುರ ವಿಭಾಗ, ಸುರೇಶ್ ತಂದೆ ಖೇಮಪ್ಪ ಅವರ ಪತ್ನಿ ಅನಿತಾ ವಿಜಾಪುರ ವಿಭಾಗ, ಚಂದ್ರಕಾಂತ್ ತಂದೆ ಶಿವಪ್ಪ ಅವರ ಪತ್ನಿ ನೀಲಾಬಾಯಿ ವಿಜಾಪುರ ವಿಭಾಗ, ಬೀದರ್ ವಿಭಾಗದ ಬಾಬು ತಂದೆ ಕಲ್ಲಪ್ಪ ಅವರ ಪತ್ನಿ ರುಕ್ಮಿಣಿ, ಶಾಂತಕುಮಾರ್ ತಂದೆ ವೈಜನಾಥ್ ಅವರ ಪತ್ನಿ ಅಶ್ವಿನಿ, ರಾಜ್ಕುಮಾರ್ ಗುರ್ಲಿಂಗಪ್ಪ ಅವರ ಪತ್ನಿ ಶ್ರೀದೇವಿ, ಯಶಪ್ಪ ತಂದೆ ವಿಠಲ್ ರಾವ್ ಅವರ ಪತ್ನಿ ವಿದ್ಯಾವತಿ, ಕಲ್ಲಪ್ಪ ತಂದೆ ಲಾಲಪ್ಪ ಅವರ ಪತ್ನಿ ಲತಾ, ಪಂಡಿತ ತಂದೆ ಲಕ್ಷ್ಮಣರಾವ್ ಅವರ ಪತ್ನಿ ಸತ್ಯಮ್ಮ, ಮಕ್ಸೂದ್ ಅಲಿ ಉಸ್ಮಾನ್ ಅಲಿ ಅವರ ಪತ್ನಿ ಆಫ್ರಿನ್ ಬೇಗಂ, ಜೀವನ್ ಘೋಷಣೆ ತಂದೆ ಭಾವುರಾವ್ ಅವರ ಪತ್ನಿ ಅನಿತಾ ಅವರಿಗೆ 25%, ತಾಯಿ ಲಕ್ಷ್ಮೀಬಾಯಿ ಅವರಿಗೆ 25%, ಮಗ ವಿಠಲ್ ಅವರಿಗೆ 50%, ಬೀದರ್ ವಿಭಾಗ, ಪುರುಷೋತ್ತಮ್ ಪಾಪರೆಡ್ಡಿ ಅವರ ಪತ್ನಿ ಶೋಭಾರಾಣಿ ಬೀದರ್ ವಿಭಾಗ, ಗಜಾನನ ತಂದೆ ಶರಣಪ್ಪ ಅವರ ತಾಯಿ ವಿಮಲಾಬಾಯಿ ಬೀದರ್ ವಿಭಾಗ, ದುರ್ಗಪ್ಪ ತಾಯಿ ಯಮನವ್ವ ಅವರ ಪತ್ನಿ ಪಾರ್ವತಿ ಇವರು ರಾಯಚೂರು ವಿಭಾಗ ಇವರಿಗೆ ಚೆಕ್ಗಳನ್ನು ವಿತರಿಸಲಾಯಿತು. ಪ್ರಸ್ತುತ ಅನುಕಂಪದ ಆಧಾರದ ಮೇಲೆ ಪೇದೆ ಹುದ್ದೆ ಕೋರಿದ ಮೃತರ ಅವಲಂಬಿತರಿಗೆ ದಿನಾಂಕ 18/11/2025ರಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 18 ಜನ ಮೃತರ ಅವಲಂಬಿತರಿಗೆ ನೇಮಕಾತಿ ಆದೇಶಗಳನ್ನು ಇಂದು ವಿತರಿಸಲಾಯಿತು.
ಈ ಚೆಕ್ ಮತ್ತು ಆದೇಶ ಪತ್ರಗಳನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸುಶೀಲಾ ಬಿ ಸೇರಿದಂತೆ ಸಾರಿಗೆ ಇಲಾಖೆಯ ಇತರೆ ಅನೇಕ ಜನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ತಾವೆಲ್ಲ ನೋಡಿದಿರಿ, ಸುಮಾರು 22 ಜನರಿಗೆ ಏನು ಅನಾರೋಗ್ಯದಿಂದ ಹಾಗೂ ಅಪಘಾತದಿಂದ ಹೊಂದಿರುವ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಡ್ರೈವರ್ಸ್ ಇರ್ಬೋದು ಅಥವಾ ಕಂಡಕ್ಟರ್ಸ್ ಇರ್ಬೋದು ಮತ್ತು ಬೇರೆ ಹುದ್ದೆಗಳಿರೋರಿಗೆ ಸುಮಾರು 9 ರಿಂದ 10 ಲಕ್ಷ ರೂಪಾಯಿ 10 ಲಕ್ಷ ಎಲ್ಲರಿಗೆ ನಾವು ಪರಿಹಾರ ನೀಡಿದ್ದೀವಿ. ಅದೇ ರೀತಿ ಸುಮಾರು 18 ಜನರಿಗೆ ಉದ್ಯೋಗ ಅನುಕಂಪ ಆದ ಮೇಲೆ ಅವರ ಮನೆಯಲ್ಲಿ ತಂದೆ ಇರ್ಬೋದು, ಪತಿ ಇರ್ಬೋದು, ಈ ರೀತಿ ಮೃತ ಹೊಂದಿದವರಿಗೆ ಅವರ ಮನೆಯಲ್ಲಿ ಯಾರು ಬರೆದು ಕೊಟ್ಟಿರ್ತಾರೆ ಅವರನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇವತ್ತಿನ ಜಾಬ್ ಸೇರುವ ಸಲುವಾಗಿ ಇವತ್ತು ಅವರನ್ನು ಆರ್ಡ್ರನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆ ನಮ್ಮ ನೌಕರರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಈಗ ತಾನೇ ನಮ್ಮ MD ಮೇಡಮ್ ಅವರು ನನ್ನ ಗಮನಕ್ಕೆ ತಂದರು, ಬೇರೆ ಕಾರ್ಪೊರೇಷನಲ್ಲಿಕ್ಕಿಂತ ನಮ್ಮ KKRTCಯಲ್ಲಿ ಹೆಚ್ಚಿನ ಪರಿಹಾರನ ನೀಡಿದ್ದೀವಿ. ಮತ್ತು ಇವಾಗ 10 ಲಕ್ಷ ಏನು ಇದೆ, ಮುಂದಿನ ದಿನಗಳಲ್ಲಿ ಅದು 12.5 ಲಕ್ಷಕ್ಕೆ ಮಾಡಿದ್ದೀವಿ ಅಂಥೇಳಿ ಮೇಡಮ್ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಒಂದು ನಾವು ಪರಿಹಾರ ಕೊಟ್ಟಿದ್ದು ನಮಗೆ ಖುಷಿ ಇಲ್ಲ, ಯಾಕಂದರೆ ನಾವೆಲ್ಲ ನಮ್ಮ ತಾಯಂದಿರ ಹಾಗೂ ಅಕ್ಕ ತಂಗಿಯರ ಅವರ ಮುಖ ನೋಡಿ ಕಣ್ಣಲ್ಲಿ ನೀರು ತುಂಬಿದಾಗ ಅವ್ರಿಗೆ ಏನೋ ಒಂದು ಸಪೋರ್ಟ್ ಮಾತ್ರ ಅಷ್ಟೇ. ಯಾಕಂದರೆ ಅವರ ಪತಿ ಇರ್ಬೋದು, ಮಗ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅವ್ರು ಕಳ್ಕೊಂಡಿದ್ದು ನೋವು ನಾವು ದುಡ್ಡಿನಿಂದ ಅಳಿಲಿಕ್ಕಾಗೋದಿಲ್ಲ. ಏನೋ ಒಂದು ಫ್ಯಾಮ್ಲಿಗೆ ಸಪೋರ್ಟ್ ಇರಲಿ ಅಂಥೇಳಿ ಕಾನೂನು ಅಡಿಯಲ್ಲಿ ಇವತ್ತು ಪರಿಹಾರ ಒದಗಿಸಿ ಮತ್ತು 18 ಜನರಿಗೆ ಅನುಕಂಪ ಆಧಾರದ ಮೇಲೆ ಜಾಬನ್ನು ನೀಡಿದ್ದೀವಿ. ಅವರ ಮುಂದಿನ ಬದುಕು ಒಳ್ಳೆಯದಾಗುತ್ತೇನೆ ಅಂತ ಒಂದು ಇದೆ. ಸೊ ಇದರಲ್ಲಿ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಜೊತೆಗೆ ನಮ್ಮ ಕಾರ್ಪೊರೇಷನ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಸದ್ಯಕ್ಕೆ 200 ಇದೆ. ಅದೇ ರೀತಿಯಾಗಿ ಕಾರ್ಪೊರೇಷನ್ ಕಾಂಟ್ರಿಬ್ಯೂಷನ್ 210 ಇದೆ. ಸೊ ಎಲ್ಲ ಸಂಸ್ಥೆಗಳಲ್ಲಿ ನಮ್ಮ ಸಿಸ್ಟರ್ ಕಾರ್ಪೊರೇಷನ್ಸ್ಗಳಲ್ಲಿಯೂ ಸಹ ಇದೇ ರೀತಿ ಸಿಸ್ಟಮ್ ಇದೆ. ಸೊ ನಾವು ಅವರಿಗೆ ಹೆಚ್ಚಿನ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಒಂದು 100 ಹೆಚ್ಚಿಗೆ ಮಾಡಿದ್ವಿ. ಸೊ 300 ಪ್ಲಸ್ 210 ಒಟ್ಟಾರೆ 510 ಪ್ರತಿ ತಿಂಗಳಿಗೆ. ಸೊ ಈ ರೀತಿ ಆಗೋದ್ರಿಂದ ನಾವು 10 ಲಕ್ಷದಿಂದ 12.5 ಲಕ್ಷ ನೀಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದನ್ನು January 1, 2026 ನೀಡುತ್ತೆ. ಸ್ಟೇಷನ್ ಬಜಾರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಮನೆಗಳ್ಳನನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಮಾಹಿತಿ ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಮನೆಗಳ್ಳನನ್ನು ಬಂಧಿಸಿ ಆತನಿಂದ 20,40,000 ರೂಪಾಯಿ ಮೌಲ್ಯದ 167.72 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿನ ಆರೋಪಿತರ ಪತ್ತೆ ಕುರಿತು ಮಾನ್ಯ ಡಾಕ್ಟರ್ ಶರಣಪ್ಪ ಎಸಡಿ IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಇವರ ನಿರ್ದೇಶನದಂತೆ ಕನಿಕಾ ಸಿಕ್ರಿವಾಲ್ IPS ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಕಲಬುರಗಿ ನಗರ ಮತ್ತು ಪ್ರವೀಣ್ ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಶರಣಪ್ಪ ಸುಬೇದಾರ್ ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ಉಪವಿಭಾಗ ಕಲಬುರಗಿ ಇವರ ಮಾರ್ಗದರ್ಶನದಲ್ಲಿ ಗುರ್ಲಿಂಗಪ್ಪ ಎಂ ಪಾಟೀಲ್ PI ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ಸಿರಾಜ್ ಪಟೇಲ್, ಪ್ರಭಾಕರ್, ಮೋಸಿನ್, ಯಲ್ಲಪ್ಪ, ಶಿವಲಿಂಗ್, ಮಲ್ಲಣ್ಣ, ಸಂಗಣ್ಣ, ಸುಮಿತ್ ಹಾಗೂ ಚನ್ನವೀರೇಶ್ ಇವರನ್ನ ಒಳಗೊಂಡ ತಂಡವು ವಿವಿಧ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿ ಈ ಪ್ರಕರಣದಲ್ಲಿನ ಆರೋಪಿತನಾದ ನವೀನ್ ತಂದೆ ಗುರುಮೂರ್ತಿ ಜೋಶಿ, ವಯಸ್ಸು 49 ವರ್ಷ, ಉದ್ಯೋಗ ಅಡುಗೆ ಭಟ್ಟ, ಸಾಕಿನ್, ಎಮ್ಮೆಕೆರೆ, ಧಾರವಾಡ, ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತನು ಕಳ್ಳತನ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದು ಆರೋಪಿತನಿಂದ ಅಂದಾಜು 20,40,000 ರೂಪಾಯಿಯ ಕಿಮ್ಮತ್ತಿನ ಸ್ವತ್ತನ್ನ ಜಪ್ತಿಪಡಿಸಿಕೊಂಡು ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ IPS ಕಲಬುರಗಿ ನಗರ ಇವರು ಪ್ರಶಂಸನಾ ಪತ್ರ ನೀಡಿ ಶ್ಲಾಘಿಸಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ನಿರಂತರವಾಗಿ ಈ ಅಪರಾಧಗಳ ಪತ್ತೆ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ
ಅಪರಾಧಗಳ ಕಡಿವಾಣಕ್ಕೆ ಪ್ರಿವೆನ್ಷನ್ ಮಾಡಲಿಕ್ಕೆ ಕೂಡ ಸುಮಾರು ಸಕಾರಾತ್ಮಕ ಕ್ರಮಗಳು ಕೂಡ ನಡೀತಾ ಇದೆ. ಯಾವ ಪ್ರಕರಣಗಳು ಈಗ ಆಲ್ರೆಡಿ ರಿಪೋರ್ಟ್ ಆಗಿದೆ ಆ ಪ್ರಕರಣಗಳನ್ನು ಭೇದಿಸಲಿಕ್ಕೆ ವಿಶೇಷ ತಂಡಗಳನ್ನು ನಾವು ಮಾಡಿತ್ತು. ಅದರ ಇನ್ನೊಂದು ಅಧ್ಯಾಯ ಅಂತ ಹೇಳ್ಬೋದು. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಕಳೆದ ತಿಂಗಳು 21st 22nd ಡೇ ಟೈಮಲ್ಲಿ ಆ ಒಂದು 2 ದಿನಗಳ ಅವಧಿಯಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ, ಗಾಬ್ರೆ ಲೇಔಟ್ ರೆಸಿಡೆಂಟ್, ರಿಟೈರ್ಡ್ RFO ರೇಂಜ್ ಫಾರೆಸ್ಟ್ ಆಫೀಸರ್, ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂಥ ವರದಿ ಆಗಿರುತ್ತೆ. ಅದು ರಾತ್ರಿ ಕಳ್ಳವಾಗಿರುತ್ತೆ. ಅದರ ಪ್ರಕರಣವನ್ನು ನಾವು ತನಿಖೆಗೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಯಾಕಂದರೆ ಇದೊಂದು ಸ್ವಲ್ಪ ಅಮೌಂಟು ವ್ಯಾಲ್ಯೂಯೇಬಲ್ಸ್ ಹೋಗಿದ್ದು ಜಾಸ್ತಿ ಇತ್ತು. ಅರೌಂಡ್ 40 ತೊಲಿ ಗೋಲ್ಡ್ ಅಷ್ಟು ಹೋಗಿದೆ ಅಂತ ಅವರು ಕೊಟ್ಟಿದ್ದರು. ನಿಯರ್ಲಿ ಈಗಿನ ಬೆಲೆ ನೋಡಿದರೆ ಅರೌಂಡ್ 40 lakh ಅಷ್ಟು ಆಗಿರುವಂಥದ್ದು. ಆಮೇಲೆ ಆ ಮನೆಗೆ CCTV ಇರಲಿಲ್ಲ ಮತ್ತು ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳ ಬಗ್ಗೆ ನಮ್ಮ ಏನು ಸೋಕೋಟಿ ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಎಲ್ಲ ವಿಸಿಟ್ ಮಾಡಿದರು, ಡಾಗ್ ಸ್ಕ್ವಾಡ್ ವಿಸಿಟ್ ಮಾಡಿದರು. ತಕ್ಷಣ ನಮ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಒಂದು ರೀಸನ್ ತಮ್ಗೆ ಗುರ್ತಿದೆ, ಏನು ಅಪರಾಧಿ ಇದ್ದಾನೆ ಅವನು ಅಪರಾಧ ಮಾಡಬೇಕಾದ್ರೆ ಗ್ಲೌಸ್ ಬಳಸ್ಕೊಂಡಿದ್ದಾನೆ. ಆ ಗ್ಲೌಸ್ ಕೂಡ ನಮ್ಮ ತಂಡ ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅಲ್ಲಿ ಪಕ್ಕದ ಮನೆಯಲ್ಲಿ ಒಂದು CCTV ಕ್ಯಾಮ್ರಾ ಸಿಗುತ್ತೆ. ಅಲ್ಲಿ ಅವನು CCTVಯಲ್ಲಿ ಆರೋಪಿಯ ಬಗ್ಗೆ ಸ್ವಲ್ಪ ಸುಳಿವು ಸಿಗುತ್ತೆ ಮತ್ತು ಕೆಲವು ಅವನ ಮೂಮೆಂಟ್ ಬಗ್ಗೆ ನಾವು ಜಾಲ ಹಿಡಿದಾಗ ಇನ್ನೊಂದು ಕಡೆ ಅವನು CCTVಯಲ್ಲಿ ಮೂಮೆಂಟ್ ಆಗಿರೋದು ಮತ್ತು ಅಲ್ಲಿ ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಬಸ್ ಮುಖಾಂತರ ಸೋಲಾಪುರಿಗೆ ಹೋಗಿರೋಂಥದ್ದು ಗೊತ್ತಾಗುತ್ತೆ. ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಮ ಟೀಮ್ ಕಳಿಸಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿ ಕಲೆ ಹಾಕಿದಾಗ ಅಲ್ಲಿನೂ ಕೂಡ ಅವನು ಮೊಬೈಲ್ ಫೋನ್ ಬಳಸಿರೋದು ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಆರೋಪಿ ಬಗ್ಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಅಲ್ಲಿಂದ ನೆಕ್ಸ್ಟ್ ಪುಣೆಗೆ ಹೋಗಿರೋದು ಗೊತ್ತಾಗುತ್ತೆ. ನಮ್ಮ ಟೀಮನ್ನು ನಾವು ಪುಣೆಗೆ ಕಳುಹಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಪ್ರಾಸಿಕ್ಯೂಷನ್ ಬೇಕಾಗಿರೋದಂತಂದರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪ್ಪ ಮತ್ತು ಅವರ ಟೀಮ್ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಪತ್ತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಈ ಆರೋಪಿಯ ಹಿನ್ನೆಲೆಯನ್ನು ನೋಡಿದಾಗ, ಏನು ಆರೋಪಿ ಇದ್ದಾನೆ, ಇವನ ಹೆಸರು ನವೀನ್, ತಂದೆ ಗುರುಮೂರ್ತಿ ಅಂತ, ಸುಮಾರು 49 ವರ್ಷ ಇದೆ. ಬೇಸಿಕಲಿ ಕಾರವಾರ ಜಿಲ್ಲೆಯವನು. ಇವ್ರ ತಂದೆ ಈ ಪವರ್ ಕಾರ್ಪೊರೇಷನಲ್ಲಿ ಸೂಪರ್ವೈಸರಾಗಿ ಕೆಲಸ ಮಾಡ್ತಾಯಿದ್ರು. 1995ರಲ್ಲಿ ಸುಮಾರು 30 ವರ್ಷ ಹಿಂದೆಯೇ ಇವನೊಂದು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದವನು. ಇದರಲ್ಲಿ ರಾಯಚೂರು ಶಕ್ತಿನಗರದಲ್ಲಿ ಭಾಗಿಯಾಗಿದ್ದ. ಅದರಲ್ಲಿ 3 ವರ್ಷ ಶಿಕ್ಷೆ ಕೂಡ ಆಗಿತ್ತು ಅವನ ಮೇಲೆ. ಇದೇ ಗುಲ್ಬರ್ಗ ಕಾರಾಗೃಹದಲ್ಲಿ 3 ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ. ನಂತರ ಈಗ ಅವನು ಪುಣಾದಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಒಂದು ಟಿಫಿನ್ ಸೆಂಟ್ರಲ್ಲಿ. ಅವನು ಇಲ್ಲಿ ಅಪರಾಧ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇರುವಂಥದ್ದು ಒಂದು ವಿಚಾರ ಇದೆ. ಯಾಕೆ ಇಲ್ಲಿ ಅಪರಾಧ ಮಾಡ್ದ ಅಂತ. ಗುಲ್ಬರ್ಗಕ್ಕೆ ಯಾವತ್ತೂ ಅವನು ಬಂದಿರಲಿಲ್ಲ. ಬೇಸಿಕಲಿ ಪುಣೆಯಿಂದ ಕನ್ಯಾಕುಮಾರಿಗೆ ವಿತೌಟ್ ಟಿಕೆಟ್, ಟ್ರೈನ್ ಟಿಕೆಟ್, ಅವನು ಟ್ರೈನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. TC ಅವರು ಅವನು ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಅಂತ ಗಮನಿಸಿ ಗಾಣಗಾಪುರದಲ್ಲಿ ಗುಲ್ಬರ್ಗ ಸ್ಟೇಷನಲ್ಲಿ ಅವನಿಗೆ ಇಳಿಸ್ತಾರೆ. ಸೊ ಇಳಿದ ನಂತರ ಅವನ ಹತ್ರ ಖರ್ಚಿಗೆ ದುಡ್ಡು ಇರಲಿಲ್ಲ. ಸೊ ಆ ಒಂದು ಖರ್ಚಿಗೆ ದುಡ್ಡು ಇರಲಾರ್ದಕ್ಕೋಸ್ಕರ ಅವನು ನೈಟೆಲ್ಲ ಓಡಾಡ್ತಾನೆ, ರೆಕ್ಕಿ ಮಾಡ್ತಾನೆ. ರೆಕ್ಕಿ ಮಾಡಿ ಏನು ಈ ಸ್ಟೇಷನ್ ಬಜಾರ್ ರೈಲ್ವೆ ಸ್ಟೇಷನಿಂದ ಹಿಂದ್ಗಡೆ ಆ ಕಡೆ ಮೂವ್ಮೆಂಟ್ ಆದಾಗ ಗಾಬ್ರೆ ಲೇಔಟಲ್ಲಿ ಇರುವಂಥ ಒಂದು ಲಾಕ್ಡ್ ಹೌಸನ್ನು ಟಾರ್ಗೆಟ್ ಮಾಡಿ ಅಪರಾಧ ಮಾಡ್ತಾನೆ. ಮತ್ತು ಇಲ್ಲಿಂದ ಅಪರಾಧ ಮಾಡಿ ಏನೊಂದು 50,000 to 60,000 ಕ್ಯಾಶ್ ಇತ್ತು, ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಆರ್ನಮೆಂಟ್ಸ್ ಏನಿತ್ತು, ಪೂಜಾ ಸಾಮಾನುಗಳು ಎಲ್ಲ ತೆಗೆದುಕೊಂಡು ಎಸ್ಕೇಪ್ ಆಗಿರ್ತಾನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva,
where ancient wisdom meets modern wellness. ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಆಹಾರೇತರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಟೆಂಡರ್ ಆದೇಶ ಷರತ್ತುಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಆರೋಪಿಸಿ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ವಸತಿ ನಿಲಯಗಳಿಗೆ ಆಹಾರೇತರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡದೆ ಟೆಂಡರ್ ಆದೇಶ ಷರತ್ತುಗಳು ಉಲ್ಲಂಘನೆ ಮಾಡಿ ಕೋಟ್ಯಾಂತರ ರೂಪಾಯಿ ಬೋಗಸ್ ಬಿಲ್ ಮಾಡಿರುವ ಇಲಾಖೆಯ ಆಯುಕ್ತರನ್ನು, ಉಪನಿರ್ದೇಶಕರು, ಕಚೇರಿಯ ಮೇಲ್ವಿಚಾರಕರು, ತಾಲೂಕು ಕಲ್ಯಾಣಾಧಿಕಾರಿಗಳು ಹಾಗೂ ವಾರ್ಡನ್ಗಳನ್ನು ವಜಾ ಮಾಡುವಂತೆ ಆಗ್ರಹಿಸಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ಡಿ ನಾಯಕ್, ನಿಂಗಣ್ಣ ಎಂ ಚಿಗರಹಳ್ಳಿ, ರಮೇಶ್ ಮೇಲ್ಗೇರಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಏನು ಬಡ ಮಕ್ಕಳು ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಕ್ಕೆ ಸರ್ಕಾರಿ ಒಂದು ಸೌಲಭ್ಯದ ಉಪಯೋಗ ಪಡ್ಕೊಂಡು ನಾವು ವಿದ್ಯಾವಂತರಾಗಿ ಏನರ ಮನೆತನಕ್ಕೆ, ಊರಿಗೆ, ರಾಜ್ಯಕ್ಕೆ ಹೆಸರು ತರಬೇಕು, ದೇಶಕ್ಕೆ ಹೆಸರು ತರಬೇಕು ಅಂತ ಏನರ ಸಾಧನೆ ಮಾಡ್ಬೇಕಂತ ಬಂದು ಇವತ್ತು ದಿವಸ ವಸತಿ ನಿಲಯಗಳಲ್ಲಿ ಒಂದು ಸರ್ಕಾರದ ಒಂದು ಸೌಲಭ್ಯ ಪಡೆದು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಇವತ್ತು ದಿವಸ ಆ ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕುತ್ತಿರುವಂಥ ಗುತ್ತಿಗೆದಾರರು, ವಾರ್ಡನ್ಗಳು, ಡಿ ಅವರು ಮತ್ತು ಮೇಲ್ವಿಚಾರಣಾಧಿಕಾರಿಗಳು, ಆಯುಕ್ತರು ಮತ್ತು ಅವರಿಗೆಲ್ಲ ಬೆಂಬಲವಾಗಿ ನಿಂತಿರುವಂಥ ಜಿಲ್ಲಾಧಿಕಾರಿಗಳು, ಸಿಒಗಳು, ಉಸ್ತುವಾರಿ ಸಚಿವರು, ತಂಗಡಿಗೆ ಅವರಿಗೆ ಇವರೆಲ್ಲರಿಗೆ ನಾಚಿಕೆ ಬರಬೇಕು. ಯಾಕಂದ್ರೆ ಇವತ್ತು ದಿವಸ ಒಬ್ಬ ವಾರ್ಡನ್ ಹೇಳುವಂತೆ 1 ಕೋಟಿ ರೂಪಾಯಿ ಬಜೆಟ್ ಬಂತಂದ್ರೆ ನಮಗೆ 40% ಕೊಡ್ತಾರೆ, 60% ಅವರೇ ಮಜಾ ಮಾಡ್ತಾರೆ. ಬಡ ಮಕ್ಕಳಿಗೆ ಅನ್ನ ಹಾಕ್ಲಿಕ್ಕೆ ಅದ್ರಾಗ ನಾವು ಉಳಿಸ್ಕೊಂಡು ಅದ್ರಾಗ ಏನು ಅನ್ನ ಹಾಕ್ಬೇಕು ನಮಗೆ ತಿಳಿದಿಲ್ಲ, ನಾವು ಮಾನವ ದೃಷ್ಟಿ ನೋಡ್ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತಂತಾರೆ. ಇದು ಅನ್ಯಾಯದ ಪರಮಾವಧಿ ಇವ್ರು ಮಾಡ್ತಕ್ಕಂಥದ್ದು. ಆದರೂ ಕೂಡ ಇಂಥ ಗುತ್ತಿಗೆದಾರರಿಗೆ, ಇಂಥ ಡಿ ಅವರಿಗೆ, ಇಂಥ ವಾರ್ಡನ್ಗಳಿಗೆ, ಇಂಥ ತಾಲೂಕು ಅಧಿಕಾರಿಗಳಿಗೆ ಬೆಂಬಲ ಕೊಡ್ತಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ಬೋದು, ತಂಗಡಿಗರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮುಂದಾದರೂ ತಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೇಳ್ತಾರಲ್ಲ ಮಾತು ಆಡಾಗ ಆಚಾರ ತಿನ್ನಕ್ಕೆ ಬದಲಿಕಾಯಿ ಅಂತ ಹಂಗೆ ಆಗಬಾರ್ದು. ಮಕ್ಕಳ ಭವಿಷ್ಯಕ್ಕೆ ಕಣ್ಣು ಹಾಕುವಂಥವ್ರಿಗೆ ಕೂಡಲೇ ಡಿ ಅವರಾಗಿರ್ಬೋದು, ಆರಿಫ್ ಮೊಹಮ್ಮದ್ ಆಗಿರ್ಬೋದು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ವಾರ್ಡನ್ಗಳು ಕೂಡಲೇ ಅವರನ್ನು ವಜಾಗೊಳಿಸಬೇಕು. ದಯಾನಂದ್ ಅವರನ್ನು ವರ್ಗಾವಣೆ ಮಾಡಬೇಕು ಆ ಕುರ್ಚಿಯಿಂದ. ಇದನ್ನೇನಾದರೂ ನೀವು ತಡೆ ಹಿಡಿದಿದ್ದೆ ಆದರೆ ನಾವು 2 ದಿವಸಗಳಲ್ಲಿ ಇದು ಸಮಸ್ಯೆ ಬಗೆಹರಿಸಲಿಲ್ಲ ಅಂದರೆ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಹಿಂದೂ ಜಾಗೃತಿ ಸಮಿತಿ ಸೇರಿದಂತೆ ಸಮಾನ ಮನಸ್ಕರ ಸಂಘಟನೆಗಳು ಎಲ್ಲರೂ ಕೂಡಿ ನಾವು ಇಲ್ಲಿಂದ ಕಲಬುರಗಿಯಿಂದ ಬೆಳಗಾವಿ ಅಧಿವೇಶನ ಮುತ್ತಿಗೆ ಹಾಕಬೇಕಾದಂಥ ಎಚ್ಚರಿಕೆಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಉಸ್ತುವಾರಿ ಸಚಿವರಿಗೆ, ತಂಗಡಿಗೆ ಅವರಿಗೆ ಮತ್ತು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆ ಹಿಂದುಳಿದ ವರ್ಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ಏನು ಗುಣಮಟ್ಟದ ಆಹಾರ ಪದಾರ್ಥಗಳು ವಿದ್ಯಾರ್ಥಿ ನಿಲಯಕ್ಕೆ ಸಪ್ಲೈ ಮಾಡಬೇಕಾಗಿತ್ತು. ಆದರೆ ಗುತ್ತಿಗೆದಾರರು ಇವತ್ತು ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ವಿದ್ಯಾರ್ಥಿಗಳಿಗೆ ಅನ್ನಕ್ಕೆ ಕನ್ನ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇದರ ಬಗ್ಗೆ ನಾವು ದಾಖಲೆ ಸಮೇತವಾಗಿ ಪತ್ರಿಕಾಗೋಷ್ಠಿಯಾಗಿರ್ಬೋದು, ಸಂಬಂಧಪಟ್ಟ ಏನು ಈ ಇಲಾಖೆಯ ಆಯುಕ್ತರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹಿಂದುಳಿದ ವರ್ಗದ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವ್ರಿಗೆ ಸರ್ಕಾರಕ್ಕೂ ಎಲ್ಲರೂ ಗಮನಕ್ಕೂ ಕೂಡ ತಂದಿದ್ದೀವಿ. ತಂದ್ರೂ ಕೂಡ ಇಲ್ಲಿವರೆಗೆ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಇದ್ರ ಬಗ್ಗೆ ಅನ್ಕ್ವೈರಿ ಮಾಡಿಲ್ಲ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಭಾಗ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ, ಲೂಟಿ ಮಾಡಕ್ಕೆ ಬಂದಾರ. ಅದಕ್ಕೆ ಈ ಅಧಿಕಾರಿಗಳು, ರಾಜಕಾರಣಿಗಳು ಬೆಂಬಲವಾಗಿ ನಿಂತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದರ ದ್ವೇಷ ಭಾಷಣ ವಿರೋಧವಾಗಿ ಮತ್ತು ಗೋವುಗಳ ಅಕ್ರಮ ಸಾಗಾಣಿಕೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ದುರ್ಬಲಗೊಳಿಸುವ ಮಸೂದೆಗೆ ಅಂಕಿತ ಹಾಕದೆ ತಿರಸ್ಕರಿಸಬೇಕು ಎಂದು ಶಿವಸೇನಾ ಕರ್ನಾಟಕದ ವತಿಯಿಂದ ಇಂದು ಸಹಿ ಸಂಗ್ರಹ ಮಾಡುವ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ದ್ವೇಷ ಭಾಷಣ ವಿರೋಧವಾಗಿ ಮತ್ತು ಗೋವುಗಳ ಅಕ್ರಮ ಸಾಗಾಣಿಕೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ ದುರ್ಬಲಗೊಳಿಸುವ ಮಸೂದೆಗೆ ಅಂಕಿತ ಹಾಕದೆ ತಿರಸ್ಕರಿಸಬೇಕು ಎಂದು ಶಿವಸೇನಾ ಕರ್ನಾಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಸಹಿ ಸಂಗ್ರಹ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಘನತೆ ವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಓಂಕಾರ ಬೇಲೂರಿನ ಶ್ರೀ ಶಟಸ್ಥಲ ಬ್ರಹ್ಮಿ ಸಿದ್ಧ ರೇಣುಕಾ ಶಿವಾಚಾರ್ಯರು, ಶ್ರೀನಿವಾಸ ಸರಡಗಿಯ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು, ಶಿವಸೇನಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಗುರುಶಾಂತ್ ಟೇಂಗಳಿ, ರೋಹಿತ್ ಪಿಸ್ಕೆ, ಸುರೇಶ್ ತಳವಾರ್, ಶಿವರಾಜ್ ಬಾಳಿ, ಪ್ರಶಾಂತ್ ಬಲ್ಕೂರ್, ಕಿರಣ್ ಖೇಳಗಾಂವ್ಕರ್, ಶೇಖರ್ ಖಾನಾಪುರ್, ಶ್ರವಣ್ ಕುಮಾರ್, ಸಂಗಮೇಶ್ ಪಾಟೀಲ್ ಕೋಟ್ನೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ನಿನ್ನೆ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನು ಬಿಲ್ಲನ್ನು ನಿನ್ನೆ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಇದಲ್ಲದೆ ಗೋ ಹತ್ಯೆಗೆ ಇರುವಂತಹ ನಿಯಮನೂ ಕೂಡ ಸಡಿಲಗೊಳಿಸಿ ಮುಸ್ಲಿಂ ತುಷ್ಟೀಕರಣವನ್ನು ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ಶಿವಸೇನಾ ಪಕ್ಷ ಮತ್ತು ಕರ್ನಾಟಕದ ಕಲಬುರಗಿಯ ಅನೇಕ ಮಠಾಧೀಶರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಬಿಲ್ಲನ್ನು ರಾಜ್ಯಪಾಲರ ಅಂಗಳಕ್ಕೆ ಸರ್ಕಾರ ಕಳಿಸುತ್ತೆ. ನಾವು ರಾಜ್ಯಪಾಲರಿಗೆ ನಿವೇದನೆ ಮಾಡಿಕೊಳ್ಳೋದು ಇಷ್ಟೇ, ಇದು ಒಂದು ಕೋಮುವನ್ನು ತುಷ್ಟೀಕರಣ ಮಾಡುವುದಕ್ಕಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ಎರಡೂ ಮಸೂದೆಗಳನ್ನು ನಿನ್ನೆ ವಿಧಾನಮಂಡಲದಲ್ಲಿ ಮಂಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಬಾರ್ದು ಅನ್ನುವಂತಹ ಒತ್ತಾಯವನ್ನು ಮಾಡಿ ಕಲಬುರಗಿ ನಗರದಲ್ಲಿ ಶಿವಸೇನಾ ಪಕ್ಷದಿಂದ ಮತ್ತು ಮಠಾಧೀಶರ ನೇತೃತ್ವದಲ್ಲಿ ಸಾರ್ವಜನಿಕರ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.